ಶರಣೆ ಅನ್ನಪೂರ್ಣ ಅಶೋಕ್ ಮಳಗ್ಲಿ ಅವರ ಪ್ರಥಮ ಸ್ಮರಣೋತ್ಸವ ಹಾಗೂ ಕೃತಿಗಳ ಲೋಕಾರ್ಪಣಾ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿರುವಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂಥ ಎಲ್ಲ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಶರಣರ ನಾಡಿನ ಮಗಳು, ವೀರರ ನಾಡಿನ ಸೊಸೆ, ಕನ್ನಡತಿ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಮಾಡುವ ಶರಣಾರ್ಥಿಗಳು. ಮಳಗ್ಲಿಯವರು ರಚಿಸಿರುವಂತಹ ಎರಡು ಕೃತಿ, ಮಾತು ಮೌನ ಮತ್ತು ಅಪವಾದದ ಸುಳಿಯಲ್ಲಿ ಆದರ್ಶದ ವರತೆ ಅನ್ನುವಂಥ ಎರಡು ಕೃತಿಯನ್ನು ನಿಮ್ಮೆಲ್ಲರಿಗೆ ಪರಿಚಯ ಮಾಡುವಂಥ ಒಂದು ಹೊಣೆಯನ್ನು ನಾನು ಹೊತ್ಕೊಂಡಿದ್ದೇನೆ. ಮೌನದ ಕವಿತೆ. ಖಾಲಿ ಖಾಲಿ ದಾರಿ ನೀ ನಡೆದು ಹೋದ ಮೇಲೆ, ಖಾಲಿ ಖಾಲಿ ದಾರಿ ನೀ ನಡೆದು ಹೋದ ಮೇಲೆ, ನಿಂತು ಹೋಯಿತು ಗೀತೆ ನಾ ನುಡಿದು ಸೋತ ಮೇಲೆ, ಮರೆಯಾಗಿ ಹೋಯಿತು ನಗುಮೊಗದ ಬೆಳಕು, ಕಳೆದು ಹೋಯಿತು ಇಂದು ಬಾಳಿನ ಸೊಬಗು, ನಿನ್ನ ನೆನಪಿನ ದೀಪ ಸದಾ ಉರಿಯುತ್ತಿದೆ, ನಿನ್ನ ನೆನಪಿನ ದೀಪ ಸದಾ ಉರಿಯುತ್ತಿದೆ, ಕಣ್ಣೀರ ಹನಿಯಾಗಿ ನನ್ನನ್ನು ಕಾಡುತ್ತಿದೆ, ಮಾಸದ ನೋವಿದು ಹೃದಯದಲ್ಲಿ ಅಡಗಿ, ಮಾಸದ ನೋವಿದು ಹೃದಯದಲ್ಲಿ ಅಡಗಿ, ಸಾಗುತ್ತಿದೆ ಬದುಕಿದು ನಿನ್ನ ಧ್ಯಾನದಲ್ಲಿ ಮುಳುಗಿ, ಸಾಗುತ್ತಿದೆ ಬದುಕಿದು ನಿನ್ನ ಧ್ಯಾನದಲ್ಲಿ ಮುಳುಗಿ, ಶೋಕವು ಮೌನದಿ ಕಂಬನಿಯಾದಂತೆ, ಶೋಕವು ಮೌನದಿ ಕಂಬನಿಯಾದಂತೆ, ಬಾಳು ಸಾಗುತ್ತಿದೆ ಕನಸೊಂದು ಕರಗಿದಂತೆ, ಬಾಳು ಸಾಗುತ್ತಿದೆ ಕನಸೊಂದು ಕರಗಿದಂತೆ. ಇದು ಈ ಕವನ ಸಂಕಲನದಲ್ಲಿರುವಂಥ ಒಂದು ಹೃದಯ ಸ್ಪರ್ಶಿಯಾದಂಥ ಕವನ. ಅದನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಿದೆ. ಯಾಕಂದರೆ ಈ ಕವನ ಸಂಕಲನದಲ್ಲಿರುವಂಥ ಗೀತೆಗಳು ಎಂಥವು ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ಬರಹವನ್ನು ಮತ್ತು ಸೃಜನಾತ್ಮಕ ಚಿಂತನೆಯನ್ನು ಮನದ ನೋವಿಗೆ ಮುಲಾಮು ಮಾಡಿಕೊಂಡಂಥವರು ಸಹೋದರ ಅಶೋಕ ಮಳಗ್ಲಿಯವರು. ಶ್ರೀಮತಿ ಅನ್ನಪೂರ್ಣ ಮಳಗ್ಲಿಯವರ ಅಗಲಿಕೆಯ ನೋವು, ಅದು ಎಂಥ ನೋವು. ಯಾರಾದರೂ ನಮ್ಮಿಂದ ಅಗಲಿಕೆ ಆದರೆ, ಅದು ಯಾರೇ ಆಗಿರಲಿ, ಅದು ಎಂಥ ನೋವು, ಅದು ಯಾವಾಗೂ ಕಾಡುವಂಥ ನೋವು. ಆ ನೋವಿಂದ ಹೊರಬರಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನೂ ತುಡಿತಿರ್ತಾನೆ ಮತ್ತು ಹೊರಗೆ ಬರಲೇಬೇಕು. ಯಾಕಂತಂದರೆ ನಮ್ಮ ಮಾನಸಿಕ ಸ್ಥಿತಿ, ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಬದುಕು, ಜೀವನ ಮುಗಿಯಲಿಲ್ಲ, ಬದುಕು ಸಾಗಬೇಕು. ಆ ಸಾಗುವ ಬದುಕಿಗೆ ನಾವು ಮುನ್ನಡಿ ಬರಿಬೇಕು ಅಂತಂದರೆ ನಾವು ಏನಾಗಬೇಕು ಅಂತಂದರೆ ನಮ್ಮ ಒಂದು ದುಃಖ, ನೋವು, ಅವಮಾನ, ಸಂಕಟ ಇವುಗಳನ್ನೆಲ್ಲ ಸೃಜನಾತ್ಮಕ ರೀತಿಗೆ ಹೊರಹಾಕಬೇಕು. ಹೊರಹಾಕಿದಾಗ ಅದನ್ನು ನಾವೇನಂತ ಕರಿತೇವೆ ಅಂತಂದರೆ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಒಂದು ರಕ್ಷಣಾ ತಂತ್ರ ಸಬ್ಲಿಮೇಷನ್ ಅಂತ ಕರಿತೇವೆ. ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು. ಬಹಳಷ್ಟು ಜನರಿಗೆ ದುಃಖದ, ನೋವದ, ಸಂಕಟದ, ಯಾರ್ಯಾರನ್ನೋ ಕಳ್ಕೊಂಡಂತಹ ಅಭಾವಗಳದಾವು. ಆದ್ರೆ ನಾವೆಲ್ಲರೂ ಯಾವ ರೀತಿ ಆ ನೋವನ್ನು ಮರಿಲಿಕ್ಕೆ ಪ್ರಯತ್ನಿಸ್ತೇವೆ ಅನ್ನುವುದು ಬಹಳ ಮುಖ್ಯ. ಆದರೆ ವಿಶೇಷವಾಗಿ ಅಶೋಕ್ ಅಣ್ಣನವರು ಆ ಒಂದು ನೋವನ್ನು ಎಷ್ಟು ಸುಂದರವಾಗಿ ಮರಿತಾರೆ ಅಂತಂದರೆ ಅದನ್ನು ಸೃಜನಾತ್ಮಕವಾದಂತಹ ಸಾಹಿತ್ಯ ಕೃತಿಗಳನ್ನು ರಚಿಸುವುದರ ಮೂಲಕ ತಮ್ಮ ಮನದ ನೋವನ್ನು ಮರೆಯುವ ಒಂದು ಹೊಸ ದಾರಿಯನ್ನು ಕಂಡುಕೊಂಡಂಥ ಅವರಿಗೆ ನಾವು ಅಭಿನಂದಿಸಬೇಕು. ಈ ಸೃಜನಾತ್ಮಕ ಅಭಿವ್ಯಕ್ತಿಗಳಾದಂತಹ ಕಾವ್ಯ, ಕಾದಂಬರಿ, ವೈಚಾರಿಕ ಚಿಂತನೆ, ಧಾರ್ಮಿಕ ಚಿಂತನೆ, ನಾಟಕ, ಪ್ರವಾಸ ಕಥನ ಮುಂತಾದ ಸಾಹಿತ್ಯದ ವಿವಿಧ ಪ್ರಕಾರಗಳು. ನಮಗೆಲ್ಲ ಗೊತ್ತು ಮಳಗ್ಲಿಯವರು ಚುಟುಕು ಮತ್ತು ಹಾಸ್ಯಕ್ಕೆ ಸೀಮಿತರಾದಂಥವ್ರು ಅಂತ. ಈ ಒಂದು ಗ್ಯಾಪಲ್ಲಿ, ಒಂದು ವರ್ಷದಲ್ಲಿ ಅವರೊಳಗಿನ ಸೃಜನಾತ್ಮಕ ವ್ಯಕ್ತಿ ಯಾವ ದಿಶೆಯೊಳಗೆ ಹೊರಗೆ ಬಂದದಂದ್ರೆ ಕಾವ್ಯನೂ ಬರೆದ್ರು, ಕಾದಂಬರಿನೂ ಬರೆದ್ರು, ವೈಚಾರಿಕ ಚಿಂತನೆಯನ್ನು ಮಾಡಿದರು, ಧಾರ್ಮಿಕ ಚಿಂತನೆಯನ್ನು ಮಾಡಿದರು, ನಾಟಕಗಳನ್ನು ಬರೆದ್ರು, ಪ್ರವಾಸ ಕಥನಗಳನ್ನು ಬರೆದ್ರು. ಹೀಗೆ ಸಾಹಿತ್ಯದ ವಿವಿಧ ಕ್ಷೇತ್ರಗಳಿಗೆ ಕೈ ಆಡಿಸಿ ಒಬ್ಬ ಸೃಜನಶೀಲ ಸಾಹಿತಿ ಅಂತ ಅನಿಸ್ಕೊಳ್ಳೋಕ್ಕೆ ಅವರು ತಯಾರಾದರು, ಅಥವಾ ಅದನ್ನು ಪ್ರಸ್ತುತಪಡಿಸಿ ಬೆಳಗಾವಿಗರಿಗೆ ನಾನು ಏನು ಕಡಿಮೆ ಇಲ್ಲ, ಎಲ್ಲದರಲ್ಲೂ ನಾನು ಬರೇ ನಗಿಸುವುದಷ್ಟಲ್ಲ, ನೋವನ್ನು ಮರೆಸುವುದು ಕೂಡ ನನಗೆ ಗೊತ್ತದ ಅನ್ನುವಂಥ ರೀತಿಯಲ್ಲಿ ಇಷ್ಟು ಪ್ರಕಾರದ ಸಾಹಿತ್ಯದ ಕೃತಿಗಳನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇರುವುದು ಬಹಳ ಹೆಮ್ಮೆಯ ಸಂಗತಿ ಅಂತ ಹೇಳಲಿಕ್ಕೆ ನನಗೆ ಖುಷಿ ಅನ್ನಿಸ್ತದೆ. ಇನ್ನು ಮಾತು ಮೌನ ಕವನ ಸಂಕಲನವನ್ನು ಕಲ್ಲಚ್ಚು ಪ್ರಕಾಶನ ಮಂಗಳೂರು ಇವರು ತುಂಬ ಅಚ್ಚುಕಟ್ಟಾಗಿ ಮತ್ತು ಆಕರ್ಷಕ ಮುಖಪುಟದಲ್ಲಿ
ನಗುಮೊಗದ ಅಕ್ಕ ಅನ್ನಪೂರ್ಣ ಅವರ ಒಂದು ಸುಂದರ ಭಾವಚಿತ್ರ ಅದೆಷ್ಟು ಚಂದ ಎದ್ದು ಬರಾಕತ್ತೆ ನೋಡ್ರಿ, ಅದರ ಆ ಫೋಟೋದಲ್ಲಿ ಅಷ್ಟು ಸುಂದರವಾಗಿ ಒಂದು ಮುಖಪುಟದೊಂದಿಗೆ ಇದು ಮಾತು ಮೌನ ಅನ್ನುವಂಥ ಶೀರ್ಷಿಕೆಯಲ್ಲಿ ಕವನ ಸಂಕಲನವನ್ನು ಪ್ರಕಟಗೊಳಿಸಿದ್ದಾರೆ. ಪೂಜ್ಯ ಶ್ರೀ ಅಲ್ಮಪ್ರಭು ಮಹಾಸ್ವಾಮಿಗಳು ನಾಗನೂರು ಮಠ ಇವರು ಶುಭ ಸಂದೇಶವನ್ನು ಬರೆದಿದ್ದಾರೆ. ನಮ್ಮ ನಾಡಿನ ಹಿರಿಯ ಸಾಹಿತಿಗಳು, ಜಾನಪದ ವಿದ್ವಾಂಸರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂಥ ಡಾಕ್ಟರ್ ಬಸವರಾಜ್ ಜಗಜಂಪಿ ಸರ್ ಅವರು ನಲ್ನುಡಿಯನ್ನು ಬರೆದಿದ್ದಾರೆ. ಕವಿ, ನಾಟಕಕಾರ BR ಪೊಲೀಸ್ ಪಾಟೀಲ್ ಸರ್ ಅವರು ಇದಕ್ಕೆ ಬೆನ್ನುಡಿಯನ್ನು ಬರೆದು ಈ ಕೃತಿಗೆ ಈ ಕೃತಿಯ ಮೆರಗನ್ನು ಹೆಚ್ಚಿದ್ದಾರೆ. ಕವನ ಸಂಕಲನವು ಒಟ್ಟು 39 ಕವನಗಳನ್ನು ಒಳಗೊಂಡದ. ಈ ಎಲ್ಲ ಕವನ ಒಳಗ ಹೆಚ್ಚಿನ ಕವಿತೆಗಳು ಕರುಣರಸ ಪ್ರಧಾನ ಶೋಕಸ್ಥಾಯಿ ಭಾವವನ್ನು ಹೊಂದಿದವು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಮಗೆಲ್ಲ ಗೊತ್ತದು ಯಾವ ಹಿನ್ನೆಲೆಯಲ್ಲಿ ಅಂದರೆ ಕೃತಿ ರಚನೆಯ ಹಿನ್ನೆಲೆಯನ್ನು ಕೂಡ ನಾವು ನೋಡಬೇಕು. ಕಟ್ಟು ವಿಮರ್ಶಕನಾಗಬಾರ್ದು ಪರಿಚಯ ಅನ್ನುವಂಥ ಹಿನ್ನೆಲೆಯೊಳಗೆ ಸರ್ ಏನು ಹೇಳಿದ್ರಲ್ಲ, ಯಾವ ಭಾವ ಇಟ್ಕೊಂಡು ಬರ್ದಾರ ಅನ್ನೋದು ಭಾಳ ಮುಖ್ಯ. ಹಾಗಾಗಿ ಇಲ್ಲಿರುವಂಥ ಕರುಣರಸ ಪ್ರಧಾನ ಮತ್ತು ಶೋಕಸ್ಥಾಯಿ ಭಾವವನ್ನು ಹೊಂದಿರುವಂಥ ಕವಿತೆಗಳೇ ಈ ಒಂದು ಕವನ ಸಂಕಲನದಲ್ಲಿ ಅದಾವು. ಜೊತೆಗೆ ವಿನೋದ, ಹಾಸ್ಯ, ವಿಡಂಬನೆಯ ಕವಿತೆಗಳು ಸಾಕಷ್ಟಿದ್ದಾವೆ. ಯಾಕಂದರೆ ಅವರೊಬ್ಬರು ವಿಡಂಬನಾಕಾರರಾಗಿ, ಹಾಸ್ಯಕಾರರಾಗಿ ನಮಗೆ ಪರಿಚಿತರಿರೋದ್ರಿಂದ ಅಲ್ಲಲ್ಲಿ ಚುಚ್ಚುವ, ಮಿಟುಕುವ ಅಂಥ ಕವಿತೆಗಳನ್ನು ಕೂಡ ಅವರು ಬರೆದಿದ್ದಾರೆ. ಕವಿತೆಯಲ್ಲಿ ಮತ್ತು ಬೇರೆ ನಾವು ಏನೇನನ್ನು ಈ ಕವನ ಸಂಕಲನ 39 ಕವನಗಳಲ್ಲಿ ನೋಡಬಹುದು ಅಂತಂದ್ರೆ, ನೀವು ಓದಿದ್ದು ಪಕ್ಕಾ ಸಿಲೆಬಸ್, ಒಂದೆರಡು ಲೈನ್ ಅದರಲ್ಲಿ ಹೇಳ್ತೇನೆ ವಿಡಂಬನಾತ್ಮಕ ಕವಿತೆಗಳನ್ನು ಹೇಗೆ ಬರೆದಿದ್ದಾರೆ ಅನ್ನೋದಕ್ಕೆ. ನೀವು ಓದಿದ್ದು ಪಕ್ಕಾ ಸಿಲೆಬಸ್ಸು ಅಮೇರಿಕಾದ ಸ್ಕೂಲು. ನೀವು ಓದಿದ್ದು ಪಕ್ಕಾ ಸಿಲೆಬಸ್ಸು ಅಮೇರಿಕಾದ ಸ್ಕೂಲು. ನಮ್ಮೂರಿನ ಗುರುವಿಗೆ ಗೊತ್ತಿದೆ ಗೂಗಲ್ಗಿಂತ ಹೆಚ್ಚು. ಅಂದರೆ ಇಲ್ಲಿ ಅಭಿಮಾನ ಹೇಗಿದೆ ನೋಡ್ರಿ. ನಾವು ಅಮೇರಿಕಾ ಸ್ಕೂಲ್ ಓದ್ತೇವೆ, ಇಂಥ ಸಿಲೆಬಸ್ನಾಗೆ ಮಕ್ಕಳನ್ನ ಓದಿಸ್ಬೇಕು ಅನ್ನುವಂಥ ಒಂದು ಏನು ಪಡಂಭೂತ ನಮ್ಮೆಲ್ಲ ಕೂತ್ಕೊಂಡಿದೆಯಲ್ಲ, ಅದಕ್ಕೊಂದು ಕಿವಿ ಮಾತು. ನಮ್ಮೂರಿನ ಗುರುವಿಗೆ ಗೊತ್ತಿದೆ ಗೂಗಲ್ಗಿಂತ ಹೆಚ್ಚು. ನಿಮ್ಮ ಸಿಟಿ ಲೈಟ್ ರಾತ್ರಿ ಬಂದರೆ ಹಾರಿ ಹೋಗುತ್ತವೆ. ರಾತ್ರಿನೇ ಹತ್ಬೇಕು ಸಿಟಿ ಲೈಟು, ಆದರೆ ರಾತ್ರಿ ಬಂದ್ರೇ ಹಾರೋಗ್ತವೆ. ನಮ್ಮೂರ ಅಮಾವಾಸ್ಯೆ ಚಂದ್ರ ನಿಮ್ಮ ಸ್ಟಾರ್ಗಳನ್ನು ತಿನ್ನುತ್ತವೆ. ಅಮಾವಾಸ್ಯೆ ಚಂದ್ರನೇ ಇರಂಗಿಲ್ಲ, ಆದರೆ ಕವಿ ಕಲ್ಪನೆ ಮಾಡ್ಕೋತಾನ ಅಮಾವಾಸ್ಯೆ ಚಂದ್ರ ನಿಮ್ಮ ಸ್ಟಾರ್ಗಳನ್ನು ತಿನ್ನುತ್ತವೆ ಅನ್ನುವಂಥ ಲೈನ್ಗಳು ವಿಡಂಬನಾತ್ಮಕವಾಗಿ ಬರ್ತಾವೆ. ಹಾಗೆ ಫೀಸು ದೇವೋಭವ ಅನ್ನುವಂಥ ಕವಿತೆಯಲ್ಲಿ ಕರೋನಾ ಕಾಲಘಟ್ಟದಲ್ಲಿ ಯಾವ ರೀತಿಯ ವೈದ್ಯಕೀಯ ಕ್ಷೇತ್ರ ಸಾಮಾನ್ಯರನ್ನು ಶೋಷಣೆ ಮಾಡ್ತು ಅನ್ನುವಂಥ ಒಂದು ಕಟುಟೀಕೆ ಆ ಒಂದು ಕವನದಲ್ಲಿ ಬರ್ತದ. ಸೇವೆಯ ಬದಲು ಸೇಟುದಾರರಾದರು ವೈದ್ಯರು ಅಂತ. ಇದು ಎಲ್ಲರಿಗೂ ನಮ್ಮ ಅನುಭವಕ್ಕೆ ಬಂದಿರುವಂತಹ ಒಂದು ಕಹಿ ಸತ್ಯ. ವೈದ್ಯಕೀಯ ಲೋಕ ಹೇಗೆ ನಮ್ಮನ್ನು ಕರೋನಾ ಸಂದರ್ಭದಲ್ಲಿ ಸಾಮಾನ್ಯ ಜನರನ್ನು ಹೇಗೆ ಕಿತ್ತು ತಿಂತು, ಕರೋನಾ ತಿನ್ನೋಕ್ಕಿಂತ ವೈದ್ಯರೇ ತಿಂತು ಅನ್ನುವಂಥ ಒಂದು ಮಾತೇನಿಲ್ಲ. ಆ ಮಾತಿಗೆ ಪುಷ್ಟೀಕರಣವಾಗಿ ಹೇಳ್ತಾರ, ಸೇವೆಯ ಬದಲು ಸೇಟುದಾರರಾದರು ವೈದ್ಯರು, ಮಾಮೂಲಿ ಕಾಯಿಲೆಗೆ ಕರೋನಾ ಲೇಬಲ್ಲು, ಲೂಟಿ ಮಾಡುವುದಕ್ಕೆ ಇದೊಂದು ಸುವರ್ಣ ಟೇಬಲ್ಲು ಅಂತ. ಪ್ರಾಸಬದ್ಧವಾಗಿ ಇದೊಂದು ಗುಡ್ ಚಾನ್ಸ್ ಟು ಕಲೆಕ್ಟ್ ದ ಮನಿ, ಅದಕ್ಕೆ ಅವರು ಒಳ್ಳೆ ಚಾನ್ಸ್ ಮಾಡಿಕೊಂಡ್ರು ಅನ್ನುವಂಥ ಒಂದು ವಿಡಂಬನೆಯನ್ನು ಇಲ್ಲಿ ಮಾಡ್ತಾರೆ. ಹಾಗೆ ಮಾತು ಮರೆತ ಮಹಾಶಯ ಅನ್ನುವಂಥ ಒಂದು ಕವನದಲ್ಲಿ ರಾಜಕಾರಣಿಗಳನ್ನು ಮಾಡುವ ಒಂದು ಏನು ಆಟಗಳಿದೆಯವಲ್ಲ, ಆ ಆಟಗಳ ಕುರಿತಾಗಿ, ರಾಜಕಾರಣಿಗಳ ನಡೆನುಡಿಗಳ ಕುರಿತಾಗಿ ಒಂದು ವಿಡಂಬನಾತ್ಮಕ ಕವಿತೆಯನ್ನು ನಾವಿನ್ನು ನೋಡ್ತೇವೆ. ಹಾಗೆ ಇನ್ನುಳಿದಂಥ ಕವಿತೆಗಳಲ್ಲಿ ಇನ್ನೇನು 39 ಕವಿತೆಗಳು ಉಳಿದ್ವಲ್ಲ, ಆ ಕವಿತೆಗಳಲ್ಲಿ ಯುವಜನತೆಯನ್ನು ಎಚ್ಚರಿಸುವ ಜವಾಬ್ದಾರಿ ಇದೆ. ಬರೀ ಕೇವಲ ಶೋಕರ ಸಾಹಿತಿ ಅಂತಂದರೆ ಅದೇ ಇಲ್ಲ, ಜೊತೆಗೆ ಒಬ್ಬ ಕವಿಯಾಗಿ ಯುವಜನರನ್ನು ಎಚ್ಚರಿಸುವಂಥ ಒಂದು ಜವಾಬ್ದಾರಿ ಇದೆ. ರೈತನ ಬಗ್ಗೆ ಕಾಳಜಿ ಇದೆ, ಬದುಕಿನ ಬಗ್ಗೆ ಪ್ರಶ್ನೆ ಇದೆ, ಹೊಸ ವರ್ಷದ ಬಗ್ಗೆ ನಿರೀಕ್ಷೆ ಇದೆ, ನೆರೆಹೊರೆ ಸಂಬಂಧಗಳಲ್ಲಿ ಪ್ರೀತಿಯ ಹುಡುಕಾಟವಿದೆ, ಅಜ್ಜಿಯ ಸ್ವಾಂತನದ ಮಾತುಗಳಿವೆ, ತಾಯಿಯ ಪ್ರೀತಿಯ ಹುಡುಕಾಟವಿದೆ, ವಿಶ್ವಗುರು ಬಸವಣ್ಣನವರ ಬಗೆಗೆ ಅಭಿಮಾನವಿದೆ, ಸಮಾಜದ ಬಗ್ಗೆ ಕಳಕಳಿ ಇದೆ, ಕುಡುಕನ ಹೆಂಡತಿ ಅಥವಾ ವಿಚ್ಛೇದನ ಎನ್ನುವಂಥ ಕವನಗಳ ಒಳಗೆ ಸಾಮಾಜಿಕ ಕಳಕಳಿಯನ್ನು ನಾವು ನೋಡ್ತೇವೆ. ಹಾಗೆ ದಾಂಪತ್ಯದ ಸರಸ ಸಲ್ಲಾಪಗಳಿವೆ, ವಿರಹ ವೇದನೆಗಳಿವೆ, ಕೊನೆಗೆ ಬದುಕು ಇಷ್ಟೇನೆ ಎನ್ನುವ ವಾಸ್ತವದ ಅರಿವು ಮತ್ತು ಜೀವನದ ದರ್ಶನವಿದೆ. ಬೆಳಕಿನಡೆಗೆ ನನ್ನನ್ನು ಕರೆದುಕೊಂಡು ಹೋಗುವಂಥ ಒಂದು ಬೆಳಕಿನ ಕಿಡಿದೆ ಎನ್ನುವಂಥ ಭರವಸೆ ಇದೆ. ಕವಿ ಏನೆಲ್ಲ ಸುತ್ತಾಡಿ ಕಳ್ಕೊಂಡದಕ್ಕೆ, ನೋವಿಗೆ, ನಲಿವಿಗೆ ಸ್ಪಂದಿಸಿ ಕೊನೆಗೆ ಜೀವನ ದರ್ಶನ ಪಡ್ಕೊಳ್ಳೋದಿದೆ ಅಲ್ಲ, ಅದು ಬಹಳ ಮುಖ್ಯ. ಈ ಎಲ್ಲವೂ ದಾಂಪತ್ಯ ಐತಿ, ಸರಸ, ವಿರಸ, ವಿನೋದ ಎಲ್ಲವನ್ನ ದಾಟಿ
ಬದುಕು ಇಷ್ಟೇ, ಲೈಫ್ ಇಷ್ಟೇ ಅನ್ನುವಂಥ ಆ ಲೈಫನ್ನು ಬ್ಯೂಟಿಫುಲ್ ಮಾಡ್ಕೊಳ್ಳಿಕ್ಕೆ ಮತ್ತೊಂದು ಹೊಸ ದಾರಿಯನ್ನು ಕಂಡುಕೊಳ್ಳುವಂಥದ್ದು ವಾಸ್ತವದ ಅರಿವು. ಎಲ್ಲರೂ ಹೋಗಲೇಬೇಕು, ನಾನು ಇಲ್ಲಿದ್ದೀನಿ, ನಾನು ಒಂದು ದಿವಸ ಹೋಗಬೇಕು, ಜೀವನ ಇಷ್ಟೇ ಅನ್ನುವಂಥ ಜೀವನದ ದರ್ಶನವನ್ನು ಕೊನೆಗೆ ಈ ಕವನಗಳಲ್ಲಿ ನಾವು ಕಾಣ್ತೇವೆ. ಸೊ ಇದೊಂದು ಸಮಗ್ರವಾದಂತಹ ಜೀವನದ ಎಲ್ಲ ಆಯಾಮಗಳನ್ನು ಪರಿಚಯಿಸುವಂಥ ಸುಂದರವಾದಂಥ ಕವನಗಳು ಇಲ್ಲದಾವು. ರಚನಾತ್ಮಕ ದೃಷ್ಟಿಯಿಂದ ಹೇಳಿದ್ರೆ ವಾಚ್ಯ ಆಗ್ಯಾವು, ಅದರ ಮುಂದಿನ ಕವನ ಸಂಕಲನದೊಳಗೆ ಆ ವಾಚ್ಯತೆ ಕಡಿಮೆ ಆಗಿ ಆ ಜಿಸ್ಟ್ ಏನಿದೆಯಲ್ಲ, ಆ ಜಿಸ್ಟ್ ಇನ್ನೂ ಚೆನ್ನಾಗಿ ಬರಲಿ. ಯಾಕಂದರೆ ಯಾವ ಕವಿತೆಗಳು ತಳ್ಳಿ ಹಾಕುವ ಹಾಗೆ ಇಲ್ಲ, ಎಲ್ಲವೂ ಕೂಡ ಸಮರ್ಥವಾದಂಥ ಕವಿತೆಗಳು. ಇನ್ನಷ್ಟು ಫೈನ್ ಟ್ಯೂನಿಂಗದ ಅವಶ್ಯಕತೆ ಇದೆ. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಮುಂದಿನ ದಿನಮಾನಗಳಲ್ಲಿ ಅದು ಇನ್ನಷ್ಟು ಫೈನ್ ಟ್ಯೂನಿಂಗ್ ಆಗಿ ನಿಮ್ಮ ಕಾವ್ಯಗಳು ಹೊರಹೊಮ್ಮಲಿ ಅನ್ನುವಂಥ ಆಶಯದೊಂದಿಗೆ ಈ ಒಂದು 39 ಕವಿತೆಗಳ ಒಂದು ಕಿರುಪರಿಚಯವನ್ನು ಮುಗಿಸ್ತಾ ಇದ್ದೇನೆ. ಹೆಚ್ಚಿನದನ್ನು ನೀವು ಓದ್ರಿ. ಅದರಲ್ಲಿ ಅವರ ಶೋಕರಸ ಎಷ್ಟು ಹರಿದು ಬಂದದಂದ್ರೆ, ಆ ಕವನ ಸಂಕಲನ ಓದಿ ನನಗೆ ಅವ್ರಿಗೆ ಫೋನ್ ಮಾಡಿ ಮಾತಾಡ್ಬೇಕಂತ ಭಾಳ ಅನ್ನಿಸ್ತು. ಬಟ್ ಅವ್ರಿಗೆ ಯಾವುದೋ ಮೂಡ್ನೊಳಗದಾರ, ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅನ್ನಿಸಿ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಂಡೆ. ಅದರಲ್ಲಿ ಒಂದು 8 ಕವನಗಳು ಈ ಥರ ಇದ್ದಾವಲ್ಲ, ನಿಜವಾಗೂ ಕಣ್ಣಾಗ ನೀರು ಬರ್ತಾವೆ. ಓದಾಕತ್ತಿದ್ವಿ ಅಂದರೆ ಕಣ್ಣಾಗ ನೀರು ಇರ್ತಾವೆ. ಕಾವ್ಯದ ಭಾಷೆನ ಬಿಟ್ಬಿಡೋಣ. ಗಂಡ ಹೆಂಡತಿಯ ದಾಂಪತ್ಯ ಹೇಗಿರ್ತದೆ, ನಾವು ಮದುವೆ ಆಗಿ ಹೊಸದ್ರೊಳಗೆ ಬಡದಾಡ್ತಾಗೆ ಹೋಗತ್ರಿ ಜೀವನ. ಇನ್ನು ಮಧ್ಯ ವಯಸ್ಸಿಗೆ ಬಂದಾಗ ಮಕ್ಕಳ ಮದುವೆ, ಸೆಟ್ಲ್ ಆಗೋದು, ಮಗದೊಂದು ಹೀಗೆ ಲೈಫ್ ಸ್ಟ್ರಗಲ್ನೇ ಇರ್ತದೆ. ಯಾವಾಗ ಗಂಡ ಹೆಂಡತಿ ಅನ್ಯೋನ್ಯ ಗೆಳತಿಯರಾಗ್ತಾರ, ಗೆಳೆಯ ನಾನು ಹಳೆಯ ನೀನು ಅನ್ನುವಂಥ ರೀತಿಯೊಳಗೆ ಯಾವಾಗ ಅವರಿಬ್ಬರ ನಡುವೆ ಅನ್ಯೋನ್ಯತೆ ಬರ್ತದಂದ್ರೆ, ಬದುಕಿನ ಈ ಕೊನೆಯ ಭಾಗದೊಳಗೆ ನಾವೇನು ವೃದ್ಧಾಪ್ಯ ಅಂತ ಏನು 60 ವರ್ಷದ ನಂತರದ ಜೀವನದಲ್ಲಿ ಹೇಳ್ತೇವಲ್ಲ, ಆವಾಗ ಭಾಳ ಅನ್ಯೋನ್ಯವಾಗಿರೋವಂಥವ್ರು. ಬುಲ್ಬುಲ್ ಹಕ್ಕಿಗಳು ಯಾವಾಗೂ ಜೊತೆ ಇರ್ತಾವೆ. ಹಂಗೆ ಮಳಗಲಿ ಸರು, ಅನ್ನಪೂರ್ಣ ಅಕ್ಕ ಯಾವಾಗೂ ಜೊತೆಗಿರುವಂಥವ್ರು. ಕಳೆದ ಸತಿ ತಿಮ್ಮಾಪುರ ಸರ್ ಅವ್ರದ್ದು ಅಭಿನಂದನಾ ಗ್ರಂಥಕ್ಕೆ ಕಾರ್ಯಕ್ರಮಕ್ಕೆ ಬಂದಾಗ ನಾನು ಒಬ್ಬಳೇ ಉಳಿದೆ. ಅಂದರೆ ಎಲ್ಲರೂ ಭಾಳಷ್ಟು ಜನ ಯಾರು ಇದ್ದರು, ಎಲ್ಲರೂ ಊಟ ಮಾಡಿ ಹೋಗ್ಬಿಟ್ರು. ನಾನು ಒಬ್ಬಳೇ ಹೆಣ್ಮಗಳು ಉಳಿದಿದ್ದೆ. ನನ್ನ ಸಂಬಂಧ ನಿಂತು ಸರ್ ಕರೆಕ್ಟ್ ಬಂದರು, ಅವ್ರದ್ದೆಲ್ಲ ಊಟ ಆಗಿತ್ತು. ಅಯ್ಯೋ ನಾನು ಒಬ್ಬಕ್ಕೇ ಇದ್ದೆ, ಅಲ್ಲಿ ಭಾಳಷ್ಟು ರಶ್ ಇತ್ತು. ನನ್ನ ಸಂಬಂಧ ಅವ್ರು ನಿಂತು, ಇಲ್ಲ ಅಕ್ಕ ನೀವು ಊಟ ಮಾಡಿರಿ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ. ನಾನು ಊಟ ಬಿಟ್ಟು, ಅಂದರೆ ಯಾರೂ ಇಲ್ಲ ಹೋಗ್ಬಿಡೋಣ ಅಂತ ಊಟ ಬಿಟ್ಟು ಹೊಂಟಿದ್ದೆ. ಇಲ್ಲ ನಾನು ನಿಂದಿರ್ತೀನಿ, ನೀವು ಊಟ ಮಾಡಿರಿ ಅಂತ ಹೇಳಿ ನನ್ನ ಜೊತೆಗೆ ನಿಂತು, ನನಗೆ ಊಟ ಮಾಡೋವರೆಗೂ ನನ್ನ ಜೊತೆಗೆ ನಿಂತು. ಅನ್ನಪೂರ್ಣೆ ಅಂದರೆ ಬರೀ ಹಂಗಲ್ಲ, ಯಾವ ಸಂದರ್ಭದೊಳಗೆ ಅದಾರ ಅವ್ರಿಗೆ ಹೆಂಗೆ ನಾವು ಸಹಾಯ ಮಾಡಬಹುದು ಅನ್ನೋದು ಕೂಡ ದೊಡ್ಡ ಮನಸ್ಸು. ನಿಂತು ನನಗೆ ಊಟ ಮಾಡಿಸಿ ಹೋದರು. ಅಂದರೆ ಮನೆಗೆ ಹೋಗಿ ಅಂದ್ರೆ ಅನ್ನ ಹಾಕೋದು ಅಷ್ಟೇ ಅಲ್ಲ, ಈಗ ಯಾರೋ ಒಂದು ಸಂದರ್ಭದೊಳಗೆ ಅವರ ಅವಶ್ಯಕತೆ ನನಗೈತಿ ಅಥವಾ ನನ್ನ ಅವಶ್ಯಕತೆ ಅವ್ರಿಗೈತಿ ಅಂತ ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಹೃದಯತೆಯೂ ಬೇಕು. ಅಂತಹ ಸಹೃದಯ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣಕ್ಕ ಅವರ ಒಂದು ನೆನಪಿನೊಳಗೆ ಇಷ್ಟೊಂದು ಕವಿತೆಗಳು ಬಂದಾವಲ್ಲ, ನಿಜವಾಗೂ ಅವ್ರು ಭಾಳ ಕಳ್ಕೊಂಡದನ್ನು ಮತ್ತೆ ಪಡ್ಕೊಳ್ಳಿಕ್ಕೂ ಕೂಡ ಅವರು ಬಹಳ ವಿಭಿನ್ನ ದಾರಿಯನ್ನು ಹುಡುಕಾಡ್ಕೊಂಡಾರ ಅಂತ ಹೇಳಿ ಅನ್ನಿಸ್ತು. ನಾನು ನನ್ನ ಭಾವನೆಗಳನ್ನು ನನ್ನೊಳಗೆ ಹತ್ತಿಕ್ಕೊಂಡು ಇವತ್ತು ಈ ಒಂದು ಕೃತಿಯನ್ನು ಪರಿಚಯ ಮಾಡ್ತಾ ಇದ್ದೇನೆ. ಬಹಳ ಭಾವನಾತ್ಮಕ ಕವಿತೆಗಳು ಅದರಲ್ಲಿ ನಾವು ನೋಡ್ತೇವೆ. ಇನ್ನು ಎರಡನೆಯದಾಗಿ ಅಪವಾದದ ಸುಳಿಯಲ್ಲಿ ಆದರ್ಶದ ಹೊರತೆ ಎನ್ನುವಂಥ ಒಂದು ಕಿರು ಕಾದಂಬರಿ. ಆದರೆ ಇದನ್ನ ಬಗ್ಗೆ ನಾನು ಯೋಚನೆ ಮಾಡಿದೆ, ಇದೇನಿದು ಅಪವಾದದ ಸುಳಿಯಲ್ಲಿ ಆದರ್ಶದ ಹೊರತೆ ಅಂತ. ಈ ಕಾದಂಬರಿ ಓದಿದ ಮೇಲೆ ಟೈಟಲ್ಗೆ ಸರಿಯಾದ ಈ ಕಾದಂಬರಿಗೆ ಸರಿಯಾದ ಒಂದು ಟೈಟಲ್ ಕೊಟ್ಟಾರ ಅಂಥೇಳಿ ಅನಿಸಿದ್ದು ಯಾವಾಗ ಅಂದರೆ, ಈ ಕಾದಂಬರಿಯನ್ನು ಕಂಪ್ಲೀಟಾಗಿ ಓದಿದ ಮೇಲೆ. ಯಾರು ಅಪವಾದದ ಸುಳಿಯಲ್ಲಿ ಸಿಕ್ಕಾಕೊಂಡ್ರು, ಯಾರ ಆದರ್ಶದ ಹೊರತೆ ಅವರನ್ನು ಸ್ವಚ್ಛಗೊಳಿಸ್ತು, ಪರಿಶುದ್ಧಗೊಳಿಸ್ತು, ಮುಂದಿನ ಜೀವನಕ್ಕೆ ಅಡಿ ಮಾಡ್ತು ಅನ್ನುವಂಥದ್ದೇ ಕಥಾವಸ್ತು. ಈ ಕಥಾವಸ್ತು ಏನು ಅಂತಂದ್ರೆ, ಈ ಒಂದು ಪುಸ್ತಕವನ್ನು ಅಪವಾದದ ಸುಳಿಯಲ್ಲಿ ಆದರ್ಶದ ಹೊರತೆ ಎನ್ನುವಂಥ ಈ ಕಿರು ಕಾದಂಬರಿಯನ್ನು ಛತ್ತೀಸ್ಗಢದ ಇಂಕ್ ವಿಷನ್ ಪ್ರೆಸ್ನಿಂದ ಪ್ರಕಟಣೆ ಮಾಡಲಾಗಿದೆ. ಆನಂದ ಕೃಷ್ಣಮೂರ್ತಿ ಪುರಾಣಿಕ್ ಅವರು ನಲ್ನುಡಿಯನ್ನು ಮತ್ತು ಬಸವರಾಜ ರೊಟ್ಟಿಸರ್ ಅವರು ಬೆನ್ನುಡಿಯನ್ನು ಬರೆದಿದ್ದಾರೆ. ಈ ಒಂದು ಕಾದಂಬರಿಯ ವಿಶೇಷತೆ ಏನು ಅಂತಂದರೆ, ಇದು ಕೌಟುಂಬಿಕ ಕಥಾವಸ್ತುವನ್ನು ಒಳಗೊಂಡಿರುವಂಥ ಕಾದಂಬರಿ. ಪ್ರಸ್ತುತ ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು ನಮ್ಮ ಕೌಟುಂಬಿಕ ಪರಿಸ್ಥಿತಿಯ ಮೇಲೆ ಯಾವ ರೀತಿಯಾದಂತಹ ಪ್ರಭಾವವನ್ನು ಬೀರ್ತದೆ ಮತ್ತು ಪರಿಣಾಮವನ್ನು ನಾವು ಎದುರಿಸ್ತಾ ಇದ್ದೇವೆ ಅನ್ನುವಂಥದ್ರ ಮೇಲೆ ಇದೆ. ಇದರ ಮೂಲ ದ್ರವ್ಯ ವಿವಾಹ ವಿಚ್ಛೇದನ. ಇವತ್ತು ಡೈವರ್ಸ್ಗಳು ಜಾಸ್ತಿ ಆಗ್ತಾ ಇದ್ದೇವಲ್ಲ, ಅದಕ್ಕೆ ಏನು ಕಾರಣ ಅನ್ನೋದನ್ನು ಕೂಡ ನಾವು ಹೇಳ್ತೇವೆ. ಇವತ್ತು ಪರಿಸ್ಥಿತಿ ಹೆಂಗೆ ಬಂದ್ಬಿಟ್ಟದ ಅಂತಂದ್ರೆ, ಒಂದು ಮನೆಯಿಂದ ಹೆಣ್ಣು ತರುವುದು ಕಠಿಣದ, ಒಂದು ಮನೆಗೆ ಹೆಣ್ಣು ಕಳಿಸೋದು ಕಠಿಣ. ಆಲೋಚನೆ ಮಾಡಿರಿ. ಇವತ್ತು ಹೆಣ್ಣು ತರೋದು ಕಠಿಣದ, ಹೆಣ್ಣು ಕಳಿಸೋದು ಕಠಿಣದ. ಬಂದ ಹೆಣ್ಣು ಮಗಳು ಚಂದಗೆ ಸಂಸಾರ ಮಾಡ್ಕೊಂಡು ಹೊಕ್ಕಳಪ್ಪ, ನಮ್ಮಂತನ ಅತ್ತಿ ಮಾವನ ಆಸೆ ಏನೋ ನಮ್ಮಂತನ ಮುಂದುವರ್ಸ್ಕೊಂಡು ಹೋಗ್ತಾಳ ಅನ್ನುವಂಥ ಭರವಸೆ ಒಳಗೆ ಒಂದು ಮನೆಯಿಂದ ನಾವು ಹೆಣ್ಣು ತರ್ತೇವೆ.
ಒಂದು ಮನೆಗೆ ಹೆಣ್ಣು ಕೊಡೋದಕ್ಕೆ ಎದಕ್ಕೆ ಕೊಡ್ತೇವ? ನಮ್ಮ ಹೆಣ್ಮಗಳು ಚಂದಗೆ ಸಂಸಾರ ಮಾಡಿಕೊಂಡು ಆ ಮನೆ ಬೆಳಗ್ತಾಳ ಅಂಥೇಳಿ ಆಶಯದಿಂದ ನಮ್ಮ ಮನೆ ಮಗಳನ್ನು ಇನ್ನೊಂದು ಮನೆ ಕೊಡ್ತೇವೆ. ಆದರೆ ಇವತ್ತು ಎರಡೂ ಕಡೆ ನಮ್ಮ ಮಕ್ಕಳು ಸೇಫ್ ಇಲ್ಲ. ಹೋದ ಮಗಳು ಸಂಸಾರ ಮಾಡ್ಕೊಂಡಿರ್ತಾಳ ಅಥವಾ ವಿಚ್ಛೇದನಕ್ಕೆ ಹೋಗ್ತಾಳ ಅನ್ನುವಂಥದ್ದು. ಇವತ್ತು ಹೆಣ್ಣು ಮಕ್ಕಳ ರೊಟ್ಟಿ ಸರ್ ಅದಾರಿಲ್ಲೇ, ಹೆಣ್ಣು ಮಕ್ಕಳಿಗಾಗಿ ಇರುವಂಥ ಕಾನೂನುಗಳನ್ನು ಹೇಗೆ ದುರುಪಯೋಗ ಪಡಿಸ್ಕೋತಾ ಇದ್ದಾರಾ ಅನ್ನೋದೇ ಇದರ ಒಂದು ಮೂಲ ವಸ್ತು. ಇತ್ತೀಚೆಗೆ ನಾನು ಭೈರಪ್ಪನವರ ಕವಲು ಅನ್ನುವಂಥ ಕಾದಂಬರಿ ಓದಿದೆ. ಅದು ಕೂಡ ಇದೆ. ಹೆಣ್ಣು ಮಕ್ಕಳು ಕಾನೂನುಗಳನ್ನು ಅಥವಾ ಮಹಿಳಾ ಪರ ಹೋರಾಟ, ಮಹಿಳಾ ಧ್ವನಿ ಅನ್ನುವಂಥ ಸ್ತ್ರೀವಾದ ಅನ್ನುವಂಥ ಹಿನ್ನೆಲೆಯೊಳಗೆ ಯಾವ ರೀತಿಯಾಗಿ ಕಾನೂನುಗಳನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ಕುಟುಂಬ ಸ್ಥಿತಿಗಳನ್ನು ಹಾಳು ಮಾಡ್ತಾ ಇದ್ದಾರಾ ಅನ್ನುವಂಥ ವಿಷಯ ವಸ್ತುವನ್ನೇ ಆ ಕವಲು ಕಾದಂಬರಿಯಲ್ಲಿ ನಾನು ಓದಿದೆ. ಹಾಗೆಯೇ ಇದೂ ಕೂಡ ಅದೇ ಕಥಾವಸ್ತು. ಇಲ್ಲಿ ಎರಡು ಕುಟುಂಬಗಳ ನಡುವೆ ಕತೆ ಸಾಗ್ತದ. ಪಾತ್ರಧಾರಿಗಳಾಗಿ ಕಿರಣ್, ಮಾಯಾ, ಅನನ್ಯ, ಶಾಂತಮ್ಮ, ಸಾವಿತ್ರಮ್ಮ, ಅಮರಪ್ಪ, ಸುರೇಶ ಇಷ್ಟು ಕಥೆಯ ಪಾತ್ರಧಾರಿಗಳು. ಅಮರಪ್ಪ ಮತ್ತು ಸಾವಿತ್ರಮ್ಮ ತಮ್ಮ ಮಗನಿಗೆ ಮದುವೆ ಮಾಡ್ತಾರೆ. ನೌಕರಸ್ಥ ಮಗ ವಯಸ್ಸಿಗೆ ಬಂದಾಗ ಮದುವೆ ಮಾಡುವಂತಹ ಒಂದು ಖುಬಿ ಅಥವಾ ಖುಷಿ ಇರ್ತದ. ಹೆಣ್ಮಗಳನ್ನು, ಒಂದು ಮಗ ಇಚ್ಛೆಪಟ್ಟಂಥ ಹೆಣ್ಮಗಳನ್ನು ಮದುವೆ ಮಾಡ್ತಾರೆ. ಮದುವೆಯಾಗಿ ಬಂದಂಥ ಹೆಣ್ಣುಮಗಳು ಇವತ್ತಿನ ಹೆಣ್ಣು ಮಕ್ಕಳ ನಡೆನುಡಿ ಹೆಂಗದ ಯಾರೂ ಏನೂ ಪ್ರಶ್ನೆ ಮಾಡಬಾರ್ದು. ಜೊತೆಗೆ ಹೆಣ್ಣು ಕೊಟ್ಟಂತಹ ತಾಯಿ ಅಂದರು ಮಕ್ಕಳು ಸಂಸಾರ ಮಾಡಲಿ ಅನ್ನೋಕ್ಕಿಂತ ಹೆಚ್ಚಾಗಿ ನಿನಗೆ ಅಲ್ಲಿ ಹೊಂದಾಣಿಕೆ ಆಗತ್ತಿಲ್ಲ, ಡೈವರ್ಸ್ ತೊಗೊಂಡು ಬಾ, ಆಸ್ತಿ ತೊಗೊಂಬಾ, ರೊಕ್ಕ ತೊಗೊಂಡು ಬಾ, ಕಾಂಪನ್ಸೇಷನ್ ಸಿಗ್ತದ, ಹುಡುಗನ ಮದುವೆ ಆದ ತಕ್ಷಣ ಹುಡುಗನ ಆಸ್ತಿ ಒಳಗೆ ಆಸ್ತಿ ಸಿಗ್ತದ, ತೊಗೊಂಬಂದ್ಬಿಡು. ಹಂಗಂದ್ರೆ ನಾವು ವಿಚಾರ ಮಾಡಬೇಕಾದಂಥ ಪರಿಸ್ಥಿತಿ ಒಳಗೆ ಇವತ್ತು ನಿಜವಾಗೂ ಸಮಾಜದಲ್ಲಿ ನಡೆದಿರುವಂಥ ಘಟನೆಗಳಿವು. ಆ ಸಮಾಜದಲ್ಲಿ ನಡೆದಿರುವಂಥ ಘಟನೆಗಳನ್ನೇ ಆಧರಿಸಿ ಇಲ್ಲಿ ಒಂದು ಕಾದಂಬರಿಯ ಮೂಲ ವಸ್ತುವನ್ನು ಇಟ್ಕೊಂಡು ಇವ್ರು ಬರೀತಾರ. ಅನನ್ಯ ಅನ್ನುವಂಥ ಗೆಳತಿ, ಫ್ರೆಂಡ್, ಕಾಲೇಜ್ ಫ್ರೆಂಡನ್ನ ಒಂದು ಫೋಟೋನೆವ ಇಟ್ಕೊಂಡು ಹೆಂಡತಿ ಡೈವರ್ಸ್ ಕೊಡ್ತಾಳ. ಡೈವರ್ಸಿಂದ ಯಾರಿಗೆ ಲಾಭ ಆಕೈತಿ ಅಂತಂದ್ರೆ ಅವಳ ತಾಯಿ ಈಗ ಒಂದಿಷ್ಟು ಕಾಂಪನ್ಸೇಷನ್ ಬರ್ತದ. ಮಗಳು ಸತತ ದುಡಿಯುವಂಥ ಮಗಳು ಮನ್ಯಾಗ ಉಳಿತಾಳ ಅಂತ ಯೋಚನೆ ಮಾಡುವಂಥ ದುಷ್ಟ ತಾಯಿಯನ್ನು ನಾವು ಈ ಕಾದಂಬರಿ ಒಳಗೆ ನೋಡ್ತೇವೆ. ತಾಯಿ ದುಷ್ಟನೋ ಒಳ್ಳೆ ಗೊತ್ತಿಲ್ಲ, ಬಟ್ ಇವತ್ತೆಲ್ಲ ಹೆಣ್ಣು ಮಕ್ಕಳ ಆಲೋಚನೆಗಳು ಬದಲಾಗಕತ್ತಾವು, ಆಘಾತಕಾರಿ ಆಗಕತ್ತಾವು. ನಾವು ಆಲೋಚನೆ ಮಾಡಬೇಕಾದಂಥ ವಿಷಯ. ನಮ್ಮ ಸಮಾಜದಲ್ಲಿ ಮಕ್ಕಳನ್ನು ಸಂಭಾಳಿಸ್ಕೊಂಡು ಏನದು ಹಿಂದೊಂದು ಹಾಡಿತ್ತು, ಏನಂತಂದ್ರೆ ಅತ್ತೆ ಮಾವ ಗಂಜಿ, ಸುತ್ತೇಳು ನೆರೆ ಗಂಜಿ, ಮತ್ತೆ ಗಂಡ ಗಂಜಿ ಬದುಕುವ ಅಂತ ಹರಿಸುವಂಥದ್ದಿತ್ತು. ಇವತ್ತು ನಿನ್ನ ಗಂಡನ ಮನೆಯಾಗ ನೀನು ನೋಡ್ಕೊಳಕತ್ತಿಲ್ಲ, ಬಂದುಬಿಡು. ಹಸ್ತಕ್ಷೇಪಗಳು ಜಾಸ್ತಿ ಆಗತ್ತಾವು. ಹಸ್ತಕ್ಷೇಪಗಳು ತಾಯಿ ಹಸ್ತಕ್ಷೇಪ ಜಾಸ್ತಿ ಆದ ಹಾಗೆ ಮಕ್ಕಳ ಸಂಸಾರ ಮಾಡ್ತಿಲ್ಲ. ಕಾನೂನಾತ್ಮಕವಾದಂತಹ ಸಹಾಯವನ್ನು ಹೆಂಗೆ ಪಡ್ಕೊಳಕತ್ತಾರ ಅಂತಂದ್ರೆ ಈ ಕಾನೂನುಗಳ ಏನಿದು ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಡಿ ಒಳಗೆ ಕೇಸ್ಗಳನ್ನು ಹಾಕಿ ಯಾವ ರೀತಿಯಾಗಿ ಅಮಾಯಕರನ್ನು ಶಿಕ್ಷೆಗೆ ಗುರಿ ಮಾಡ್ತಾರ, ಶೋಷಣೆ ಮಾಡ್ತಾರ ಅನ್ನುವಂಥದ್ದು ಕಾದಂಬರಿಯ ಒಂದು ಮುಖ್ಯ ಮೂಲ ಕಥಾವಸ್ತು. ಈ ಎರಡೂ ಕುಟುಂಬಗಳು, ಒಂದು ಹೆಂಡತಿಯಾಗಿ ಬಂದಂತಹ ಮಾಯಾ ಗಂಡನಿಗೆ ತೊಂದರೆ ಕೊಟ್ಲು. ಈ ತೊಂದರೆ ಕಿರಣನ ಒಂದು ಜೀವನದ ಗೆಳತಿಯಾಗಿದ್ದಂತಹ ಅನನ್ಯಳ ಬಾಳಿಗೆ ಹೇಗೆ ಮುಳುವಾಯಿತು, ಮತ್ತು ಅನನ್ಯ ಬದುಕಿದ್ಲ, ಅನನ್ಯಗೂ ಮತ್ತು ಕಿರಣನಿಗೂ ಯಾಕೆ ಮದುವೆ ಮಾಡಬೇಕು ಅನ್ನೋಂಥ ಪ್ರಸ್ತಾವ ಬಂತು ಅನ್ನುವಂಥದ್ದು. ಇನ್ನು ನಿರೂಪಣೆ ಮಾಡ್ತಾ ಕತೆಗಾರ ಮೊದಲು ಏನು ಮಾಡ್ತಾರಂತಂದ್ರೆ ಹೊರಗೆ ನಿಂತು ಕಥೆಯನ್ನು ನಿರೂಪಣೆ ಮಾಡ್ತಾರೆ. ಅರ್ಧ ಆದಮೇಲೆ ಇಲ್ಲಿ ಅಶೋಕ್ ಮಳಗ್ಲಿ ಅವರೇ ಒಂದು ಪಾತ್ರವಾಗಿ ಅಲ್ಲಿ ಪ್ರವೇಶ ಮಾಡ್ತಾರೆ. ಕತೆ ಮುಂಚೆ ಮೊದಲು ಹೊಂಟಿತ್ತು, ಹಾಗೆ ಹೋಗಿರ್ತದ. ಇನ್ನು ನಡುವು ನೇರವಾಗಿ ನಾನು ನನ್ನ ಮಗನ ಜೀವನ ಸುಧಾರಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ ಅಲ್ಲಿ ಒಂದು ಪಾತ್ರವಾಗಿ ಬಂದು ತಮಗೇನೇನು ಹೇಳಬೇಕಾಗ್ಯದಲ್ಲ ಸಮಾಜಕ್ಕೆ, ಅದನ್ನೆಲ್ಲವೂ ಆ ಪಾತ್ರದ ಮೂಲಕ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಬಸವ ತತ್ವ ಸಿದ್ಧಾಂತಗಳನ್ನಲ್ಲಿ ತೊಗೊಂಡು ಬರ್ತಾರೆ. ಹಾಳಾದ ಮಗನ ಬದುಕು ಮತ್ತು ಮಗನ ದಿಸೆಯಿಂದ ಹಾಳಾದಂತಹ ಅವನ ಗೆಳತಿಯ ಬದುಕನ್ನು ಹೇಗೆ ಸಂಭಾಳಿಸಬೇಕು ಅನ್ನುವಂಥದ್ದನ್ನು ಈ ಕಥೆಯಲ್ಲಿ ತರ್ತಾರೆ. ಬಹಳ ಸುಂದರವಾಗಿ ಈ ಕಾದಂಬರಿಯನ್ನು ಅರ್ಧ ಭಾಗದಲ್ಲಿ ಒಂದು ರೀತಿ ಕಾದಂಬರಿ ಹೊಂಟ್ರೆ ಇನ್ನರ್ಧ ಭಾಗದಲ್ಲಿ ಒಂದು ರೀತಿಯಲ್ಲಿ ಲೇಖಕ ಅಲ್ಲಿ ನೇರವಾಗಿ ನಮಗೆ ಕಾಣಿಸ್ತಾನೆ. ಲೇಖಕನ ಆದರ್ಶಗಳು, ಅವನ ಚಿಂತನೆಗಳು, ಅವನ ವೈಚಾರಿಕ ನಿಲುವು ಇಲ್ಲಿ ಕಾದಂಬರಿ ಒಳಗೆ ಕಾಣಿಸ್ತದೆ. ಹೀಗ ಈ ರೀತಿಯಾಗಿ ಈ ಒಂದು ಅಪವಾದದ ಸುಳಿಯಲ್ಲಿ ಸಿಕ್ಕಂತಹ ಮಗನನ್ನು ಮತ್ತು ಮಗನ ಗೆಳತಿಯನ್ನು, ಸ್ನೇಹಿತೆಯನ್ನು ಹೊರತಂದು ಅವರಿಗೊಂದು ಹೊಸ ಬೆಳಕನ್ನು ಕೊಡುವಂಥ
ಒಂದು ಆದರ್ಶದ ವರತೆಯಾಗಿ ಇಲ್ಲಿ ಆ ಪರಸಪ್ಪ ಅಮರಪ್ಪ ಅನ್ನುವಂಥ ತಂದೆ ನಿಲ್ತಾನ. ಅದು ಅಮರಪ್ಪನ ಪಾತ್ರದಲ್ಲಿ ನನಗೆ ಮಳಗ್ಲಿ ಸರೇ ಕಂಡ್ರು, ಅಶೋಕ್ ಮಳಗ್ಲಿ ಸರೇ ಕಂಡ್ರು. ಹೀಗೆ ತಮ್ಮನ್ನು ರಚನಾತ್ಮಕವಾಗಿ ತೊಡಗಿಸ್ಕೊಂಡು ಈ ಕತೆ, ಕಾವ್ಯ, ಕಾದಂಬರಿಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ರಚನಾ ತಂತ್ರಗಳನ್ನು ಕಲೀಲಿ. ಆದರೆ ಏನು ಸಮಾಜದಲ್ಲಿ ನಡೀತಿರುವಂತಹ ಈ ನಮ್ಮ ಸಮಾಜಕ್ಕೆ ಬೇಕಾಗದೇ ಇರುವಂಥ ಹೊಸ ಬದಲಾವಣೆಗಳು ನಮ್ಮ ಕೌಟುಂಬಿಕ ವ್ಯವಸ್ಥೆಯ ಮೇಲೆ ಹೇಗೆ ಹಾಳ್ಗೆಡಗ್ತಾ ಇದ್ದಾವು, ಅವನನ್ನು ಕಾಪಾಡಬೇಕಾದ್ರೆ ಮತ್ತೆ ನಮ್ಮ ಶರಣ ತತ್ವಗಳು, ಬಸವ ಚಿಂತನೆಗಳು ಹೇಗೆ ಮತ್ತೆ ಅವನನ್ನು ಸರಿದಾರಿಗೆ ತರಲಿಕ್ಕೆ ಸಹಾಯ ಆಗ್ತಾವು ಅನ್ನುವಂಥದ್ದನ್ನು ಅವ್ರು ಹೇಳಬೇಕಾಗ್ಯದ. ಅದನ್ನು ಸಮರ್ಥವಾಗಿ ಈ ಕೃತಿ ಒಳಗೆ ಅವರು ಹೇಳಿದಾರ. ಜೊತೆಗೆ ಸಮಾಜದ ಕಣ್ ತೆರೆಸುವಂಥ ಕೆಲಸ ಕೂಡ ಇದರಲ್ಲಿ ಐತಿ. ಮುಂದೆ ಏನಾಯಿತು ಅನ್ನೋದನ್ನು ಕಾದಂಬರಿ ಓದಿ ನೀವು ತಿಳ್ಕೋಬೇಕು ಅನ್ನುವ ಆಶಯದೊಂದಿಗೆ ಓದ್ತೀರಿ ಅಲ್ಲ, ಓದಲೇಬೇಕು. ಯಾಕಂತಂದ್ರೆ ಹೆಣ್ಣು ಹೆತ್ತವರು ಓದಬೇಕು, ಗಂಡು ಹೆತ್ತವರು ಓದಬೇಕು. ಈಗ ಈ ತಿಮ್ಮಾಪುರ ಸರ್ ಮದ್ವೆ ಮಾಡೋಕೆ ಮಗನಿಗೆ ಹೆಣ್ಣು ನೋಡಬೇಕು ಅಂತ ಅವಸರ ಮಾಡಿ ಹೋದರು, ಅವರು ಕೂಡ ನೋಡಬೇಕು. ಜೊತೆಗೆ ಈ ಹೆಣ್ಣು ಮಕ್ಕಳ ಏನು ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳನ್ನು ಕೂಡ ನಾವು ಹೇಗೆ ಸರಿದಾರಿಗೆ ತರಬಹುದು ಅಥವಾ ಅವರಿಗೆ ಒಂದು ಹೊಸ ಜೀವನ ಹೇಗೆ ಕಲ್ಪಿಸ್ಬೋದು ಅನ್ನೋ ಕೂಡ ಈ ಕಾದಂಬರಿ ಒಳಗೆ ಬರ್ತದೆ. ಸೀಮಿತ ಪಾತ್ರಗಳು, 2-3 ಕುಟುಂಬಗಳ ನಡುವೆ ನಡೆಯುವಂತಹ ಈ ಸಂಘರ್ಷ ಕೊನೆಗೆ ಎಲ್ಲಿ ಬಂದು ನಿಲ್ತತಿ ಅನ್ನುವಂಥದ್ರ ನಡುವೆ ಕಾದಂಬರಿ ಮುಕ್ತಾಯ ಆಕೈತಿ. ಈ ರೀತಿಯಾಗಿ ಅಪವಾದದ ಸುಳಿಯಲ್ಲಿ ಸಿಕ್ಕವರನ್ನು ಆದರ್ಶದ ಹೊರತೆ, ಆ ಆದರ್ಶದ ಹೊರತೆ ಯಾವುದು ಅಂದ್ರೆ ಬಸವ ತತ್ವ ಚಿಂತನೆಗಳು, ಶರಣ ತತ್ವ ಚಿಂತನೆಗಳೇ ಇಲ್ಲಿ ಆದರ್ಶದ ಹೊರತೆಯಾಗಿ ಆ ಹೊರತೆಯ ಪವಿತ್ರ ಕಾರ್ಯ ಮಾಡುವಂತಹ ತಂದೆಯ ಪಾತ್ರವಾಗಿ ಪರಸಪ್ಪ ತನ್ನ ಮಕ್ಕಳನ್ನು ಸರಿದಾರಿಗೆ ತರುವಂಥ ಕಥಾವಸ್ತುವನ್ನು ಈ ಕಾದಂಬರಿ ಒಳಗೊಂಡದ. ಬಹಳ ಸುಂದರವಾಗಿ ಕಾದಂಬರಿ ಬಂದದ. ಅದನ್ನೆಲ್ಲ ನೀವು ಕಾದಂಬರಿ, ಇದು ಹೊಸ ಕಾದಂಬರಿ ಅನ್ನುವಂಥ ರೀತಿಯಲ್ಲಿ ಅದನ್ನು ನಾವೆಲ್ಲ ಓದಬೇಕು, ಸ್ವೀಕಾರ ಮಾಡಬೇಕು. ಮುಂದೇನಾಯಿತು, ಯಾಕೆ ಆ ಥರದ ಘಟನೆಗಳು ನಡೆದವು ಅನ್ನೋದಕ್ಕೆ ಕುತೂಹಲಕಾರಿಯಾದ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ನೀವು ಕಾದಂಬರಿಯನ್ನು ಓದಬೇಕು ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ 2 ಕೃತಿಗಳನ್ನು ಪರಿಚಯ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆಗೆ, ವಿಶೇಷವಾಗಿ ಮಳಗ್ಲಿ ಸರ್ಗೆ ಬಹುಶಃ ಅನ್ನಪೂರ್ಣಕ್ಕನ ಋಣ ಅಥವಾ ಅವರ ಒಂದು ಒಡನಾಟದ ಸ್ನೇಹದ ಒಂದು ಋಣ ನನ್ನ ಮೇಲಿತ್ತೇನೋ, ಅದಕ್ಕೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಕುರಿತಾಗಿ ಅವರ ಪತಿ ಬರ್ತಿದ್ದ. ಎಂಥ ಅದೃಷ್ಟಶಾಲಿ ಅಲ್ರಿ ಅಕ್ಕ, ಎಂಥ ಅದೃಷ್ಟಶಾಲಿ ಅಲ್ರಿ. ಯಾಕೆ ಹೇಳ್ರಿ, ಎಷ್ಟು ಚಂದ ಪುಣ್ಯ ಸ್ಮರಣೋತ್ಸವ ಕೇವಲ ಅದು ಮರೆತು ಹೋಗುವುದಾಗಲಿಲ್ಲ, ದಾಖಲಾಗಿ 100 ವರ್ಷಗಳ ಕಾಲ ಒಂದು ಗ್ರಂಥಾಲಯದಲ್ಲಿ ಉಳಿಯುವ ರೀತಿ ಅವರ ಪತಿ ಅವ್ರಿಗೆ ಕೊಟ್ಟಾರಲ್ಲ, ಅದಕ್ಕಿಂತ ಹೆಚ್ಚಿಂದ ಏನು ಬೇಕು. ಇನ್ನೂ ಹೆಚ್ಚು ಕೃತಿಗಳು ಅವರ ಸ್ಮರಣೆಯಲ್ಲಿ ರಚನಾತ್ಮಕವಾಗಿ ಮೂಡಿ ಬರಲಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.